Hi guys, welcome to our channel. So ನಾವು ಇವಾಗ ಕಠ್ಮಂಡು ನೇಪಾಳಲ್ಲಿ ಇದೀವಿ and we have come here to do Everest Base Camp trek. ಸೊ ಈ ವಿಡಿಯೋದಲ್ಲಿ ಹಿಮಾಲಯನ್ ಟ್ರೆಕ್ಕಿಗೆ ಏನೇನ್ ತಗೊಂಡು ಹೋಗ್ಬೇಕು ಅಂತ ನಾವು ತೋರಿಸ್ಕೊಡ್ತೀವಿ. ಸ್ಟಾರ್ಟಿಂಗ್ ವಿತ್ ಬೇಸಿಕ್ ಲೇಯರ್ಸ್ ಟ್ರೆಕ್ ಮಾಡ್ಬೇಕಾದ್ರೆ ಸೊ ಡಿಪೆಂಡಿಂಗ್ ಆನ್ ದ ವೆದರ್ ಒಂದು ಯೂಶಲಿ ಡ್ರೈ ಫಿಟ್ ಶರ್ಟ್ ನ ಕ್ಯಾರಿ ಮಾಡ್ಬೇಕು. ಈ ತರ ದಿಸ್ ಇಸ್ ಫಾರ್ ಲೇಡೀಸ್ ಅಂಡ್ ಫಾರ್ ಮೆನ್ ಯು ಕ್ಯಾನ್ ಬೈ ಅ ಸ್ಕಿನ್ನಿ ಲೈಕ್ ದಿಸ್. ಅದ್ರ ಮೇಲೆ ಒಂದು ಟಿ ಶರ್ಟ್ ಹಾಕೊಂಡ್ರೆ ನಡೆಯುತ್ತೆ. ಟ್ರೆಕ್ಕಿಂಗ್ ಟೈಮ್ ಅಲ್ಲಿ ಯೂಶಲಿ ಕಾಟನ್ ಪ್ರಿಫರ್ ಮಾಡಲ್ಲ ಬಿಕಾಸ್ ಇಟ್ ಅಬ್ಸಾರ್ಬ್ ಸ್ವೆಟ್ ಅಂಡ್ ಬೇಗ ಡ್ರೈ ಆಗಲ್ಲ. ಇದ್ರ ಮೇಲೆ ನಾನ್ ಯೂಶಲಿ ಪ್ರಿಫರ್ ಮಾಡ್ತೀನಿ ಒಂದು ಹಾಫ್ ಹ್ಯಾಂಡ್ ಟಿ ಶರ್ಟ್ ಹಾಕೊಳ್ಳೋದು. ಇನ್ನು ನಿಮ್ಗೆ ಚಳಿ ಅನ್ಸಿದ್ರೆ ಯು ಕ್ಯಾನ್ ವೇರ್ ಅ ಫ್ಲೀಸ್ ಲೇಯರ್. ಸೊ ದಿಸ್ ಇಸ್ ಒನ್ ಕೈಂಡ್ ಆಫ್ ಫ್ಲೀಸ್ ವಿಚ್ ಹ್ಯಾಸ್ ಲೈಕ್ ಫುಲ್ ಓಪನಿಂಗ್. ಅದರ್ವೈಸ್ ಈ ತರ ದಿಸ್ ಇಸ್ ಫಾರ್ ವುಮೆನ್. ಇದೆಲ್ಲ ನಿಮ್ಗೆ ಡೆಕಾಥ್ಲಾನ್ ಅಲ್ಲಿ ಸಿಗುತ್ತೆ ಕಮ್ಮಿ ಪ್ರೈಸಿಗೆ. ನಾನು ಯೂಶಲಿ ಒಂದು ವುಲ್ಲನ್ ಸ್ವೆಟರ್ ಕೈಂಡ್ ಆಫ್ ಕ್ಯಾರಿ ಮಾಡ್ತೀನಿ ಜಸ್ಟ್ ಇನ್ ಕೇಸ್ ಬಿಕಾಸ್ ಐ ಫೀಲ್ ಟು ಕೋಲ್ಡ್. ಅಂಡ್ ಸೊ ಡೌನ್ ಜಾಕೆಟ್ ಈ ತರ ಇರುತ್ತೆ. ದಿಸ್ ಇಸ್ ಲೈಕ್ ದ ಟಾಪ್ ಮೋಸ್ಟ್ ಲೇಯರ್ ಅಂಡ್ ಇದು ವಾಟರ್ ರೆಸಿಸ್ಟೆಂಟ್ ಆಗಿರುತ್ತೆ. ಇಟ್ ಇಸ್ ನಾಟ್ ವಾಟರ್ ಪ್ರೂಫ್. ಸೊ ರೆಕಮೆಂಡೆಡ್ ಇಸ್ ಇದ್ರ ಮೇಲೆ ನೀವು ಒಂದು ವಿಂಡ್ ಚೀಟರ್ ಹಾಕೊಳ್ಳಕ್ಕೆ. ಈ ತರ ಇಟ್ ಇಸ್ ವೆರಿ ಥಿನ್, ಒಳಗಡೆ ಏನ್ ಲೇಯರ್ ಇಲ್ಲ, ಬಟ್ ಇಟ್ ಇಸ್ ವಾಟರ್ ಪ್ರೂಫ್. ಸೊ ದಟ್ಸ್ ವಾಟ್ ದ ಟಾಪ್ ಲೇಯರ್. ಅಂಡ್ ಟೂ ಟೈಪ್ಸ್ ಆಫ್ ಕ್ಯಾಪ್ಸ್ ಇರುತ್ತೆ. ಒಂದು ಹಾಫ್ ಕ್ಯಾಪ್ ಬೇಕಾದ್ರೆ ಹಾಕೋಬಹುದು, ಇಲ್ಲ ಅಂದ್ರೆ ಸೊ ಈ ತರ ಕ್ಯಾಪು ಸಿಗುತ್ತೆ. ಅದರ್ವೈಸ್ ಇನ್ನೊಂದ್ ತರ ಕ್ಯಾಪು ಸಿಗುತ್ತೆ ವಿಚ್ ವಿಲ್ ಪ್ರೊಟೆಕ್ಟ್ ಯು ಫ್ರಮ್ ದ ಬ್ಯಾಕ್ ಸೈಡ್ ಬಿಕಾಸ್ ಆಫ್ ದ ಸನ್. ಸೊ ಡಿಪೆಂಡಿಂಗ್ ಆನ್ ಯೋರ್ ಪ್ರಿಫರೆನ್ಸ್ ಯು ಕ್ಯಾನ್ ಬೈ ದ ಕ್ಯಾಪ್. ಅಂಡ್ ಕಮಿಂಗ್ ಟು ದ ಬಾಟಮ್ ಲೇಯರ್, ಟ್ರೆಕ್ಕಿಂಗ್ ಪ್ಯಾಂಟ್ ಯು ಕ್ಯಾನ್ ವೇರ್ ಡ್ರೈ ಫಿಟ್. ತುಂಬಾ ಲೈಕ್ ಸಮ್ಮರ್ and high altitude ಹೋಗ್ತಾ ಹೋಗ್ತಾ especially in EBC after you cross a certain campsite like 3rd or 4th campsite ಡಿಂಗ್ಬೋಚಿ ಅಂತ ಇದೆ. ಸೊ ಅಲ್ಲಿ ಆದ ತಕ್ಷಣ ನಿಮ್ಗೆ ಕೋಲ್ಡ್ ಆಗಕ್ ಸ್ಟಾರ್ಟ್ ಆಗುತ್ತೆ ತುಂಬಾ. ಸೊ ದಟ್ ಟೈಮ್ ನಿಮ್ಗೆ ಡ್ರೈ ಫಿಟ್ ತುಂಬಾ ಚಳಿ ಅನ್ನಿಸ್ಬೋದು. ಸೊ ಈ ತರ ಪ್ಯಾಂಟ್ ನೀವು ಬೈ ಮಾಡ್ಬೋದು. ಸೊ ಈ ಪ್ಯಾಂಟ್ ಅಲ್ಲಿ ಒಳಗಡೆ ನಿಮ್ಗೆ ಫ್ಲೀಸ್ ಲೈನಿಂಗ್ ಸಿಗುತ್ತೆ ಅಂಡ್ ತುಂಬಾನು ಇರಲ್ಲ ಬಿಕಾಸ್ ಟ್ರೆಕ್ಕಿಂಗ್ ಟೈಮ್ ಅಲ್ಲಿ ತುಂಬಾ ಫ್ಲೀಸ್ ಲೈನಿಂಗ್ ಇಸ್ ನಾಟ್ ಸೂಟಬಲ್. ಅಂಡ್ ಆಚೆ ಒಂಥರ ವಾಟರ್ ರೆಸಿಸ್ಟೆಂಟ್ ಕೈಂಡ್ ಆಫ್ ಲೇಯರ್ ಸಿಗುತ್ತೆ ನಿಮ್ಗೆ. ಇದು ಲೋಕಲ್ ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ಅದರ್ವೈಸ್ ನೀವು ಬ್ಯಾಂಗ್ಳೂರ್ ಅಥವಾ ಎನಿ ಸಿಟಿಯಿಂದ ಬರ್ಬೇಕಂದ್ರೆ ಡೆಕಾಥ್ಲಾನ್ ಅಲ್ಲಿ ಸ್ಕೀ ಪ್ಯಾಂಟ್ ತಗೋಬಹುದು. ರಾತ್ರಿ ಬರ್ಬೇಕು ಅಂದ್ರೆ ಯು ಹ್ಯಾವ್ ಟು ವೇರ್ ಥರ್ಮಲ್ಸ್. ಸೊ ಥರ್ಮಲ್ಸ್ ನಿಮ್ಗೆ ಬೇರೆ ಬೇರೆ ಬ್ರ್ಯಾಂಡ್ ಸಿಗುತ್ತೆ, ಜಾಕಿ ಅಂಡ್ ಆಲ್. ಬಟ್ ಏನಂದ್ರೆ ಅವರು ಹೈ ಆಲ್ಟಿಟ್ಯೂಡ್ ಗೋಸ್ಕರ ಮಾಡಿರಲ್ಲ. ಸೊ ಇಟ್ ಇಸ್ suitable to buy from Decathlon, even though it is costly. This is 800 something. So this is very very warm and este altitude hodrunu you can wear this. So thermals yavag hakotare andre after reaching the campsite. So while trekking you are not advised to wear thermals because it absorbs sweat. Campsite ಹೋದ ತಕ್ಷಣ you have to change all your clothes because ಸ್ವೆಟ್ ಇಂದ ನಿಮ್ಗೆ ಬೇಗ ಕೋಲ್ಡ್ ಹಿಡ್ಬಿಡ್ಬಹುದು. ಸೊ ಬಾಡಿ ಆಲ್ರೆಡಿ ವಾರ್ಮ್ ಇರುತ್ತೆ ಟ್ರೆಕ್ಕಿಂಗ್ ಆದ್ಮೇಲೆ. ಸೊ ಒನ್ಸ್ ಯು ರೀಚ್ ದ ಕ್ಯಾಂಪ್ ಸೈಟ್ ಆ ವಾರ್ಮ್ ನ ಇದು ಮೇಂಟೈನ್ ಮಾಡುತ್ತೆ ಥರ್ಮಲ್ಸ್ ಅಂಡ್ ಯು ಹ್ಯಾವ್ ಟು ಲೇಯರ್ ಅಪ್. ಆದಷ್ಟು ಬೇಗ ಯು ಹ್ಯಾವ್ ಟು ಕವರ್ ಯುವರ್ ಸೆಲ್ಫ್ ಅಪ್ ಸೊ ದಟ್ ಯು ಆ ವಾರ್ಮ್ ನ ನೀವು ಹಂಗೆ ಹಿಡ್ಕೋಬೇಕು ಬಾಡಿಯಲ್ಲಿ. ಇಟ್ ಶುಡ್ ನಾಟ್ ಎಸ್ಕೇಪ್. ಟಾಪ್ ಲೇಯರ್ ಅಂಡ್ ಬಾಟಮ್ ಲೇಯರ್ ಆಫ್ ಕ್ಲೋತ್ಸ್ ಆಯ್ತು. ನೆಕ್ಸ್ಟ್ ಕಮಿಂಗ್ ಟು ದ ಹೆಡ್ ಕವರಿಂಗ್. ಆಫ್ಟರ್ reaching the campsite or if it is too cold while trekking also ನೀವು ಈ ತರ ವುಲ್ಲನ್ ಕ್ಯಾಪ್ ನ ತಗೊಂಡ್ರೆ ಇಟ್ ಇಸ್ ಬೆಸ್ಟ್. ಶುಡ್ ಕವರ್ ಯುವರ್ ಇಯರ್ಸ್. ಆಲ್ವೇಸ್ ಕೀಪ್ ಯುವರ್ ಹೆಡ್ ಕವರ್ಡ್ ಕ್ಯಾಂಪ್ಸೈಟ್ ರೀಚ್ ಆದ್ಮೇಲೆ. ಅಂಡ್ ಇದು ನೆಕ್ ವಾರ್ಮರ್ ಅಂತ. ಸೊ ಇಲ್ಲಿ ಕತ್ತಿಗೆ ಇಟ್ ಕೀಪ್ಸ್ ಯು ವಾರ್ಮ್. Coming to the gloves, EBC is at an altitude of 5600 meters. That is approximately 18,000 feet. So that is like very high altitude and ಅಲ್ಲಿ ತುಂಬಾ ಚಳಿ ಇರುತ್ತೆ. ಸೊ ಯು ಗೆಟ್ 2 types of gloves. ಒಂದು ಫ್ಲೀಸ್ ಗ್ಲೌಸ್. ಸೊ ಇದು ನಿಮ್ಗೆ ಡೆಕಾಥ್ಲಾನ್ ಅಲ್ಲಿ 100 rupees ಸಿಗುತ್ತೆ. ಸೊ ಯು ಕ್ಯಾನ್ ಜಸ್ಟ್ ಬೈ ಇಟ್ ಅಂಡ್ ಕೀಪ್ ಇವನ್ ಇಫ್ ಯು ಆರ್ ನಾಟ್ ಯೂಸಿಂಗ್. ಸೊ ಇಟ್ ಇಸ್ ವೆರಿ ವಾರ್ಮ್. ಅಂಡ್ ಇನ್ನೊಂದು ಈ ತರ ದಿಸ್ ಇಸ್ ಲೈಕ್ ಮೇನ್ ಗ್ಲೌಸ್ ಬೇಕಾಗಿರೋದು. ಇದ್ರಲ್ಲೂ ಒಳಗಡೆ ಫ್ಲೀಸ್ ಲೈನಿಂಗ್ ಇದೆ ಅಂಡ್ ಇಟ್ ಇಸ್ ವೆರಿ ಮಚ್ ವಾಟರ್ ಪ್ರೂಫ್. ಅಂಡ್ ಇದು ಸ್ವಲ್ಪ ಕಾಸ್ಟ್ಲಿನೇ. ಯು ಗೆಟ್ 2 types of gloves in Decathlon. ಒಂದು 600 ಸಮಥಿಂಗ್. ಅದು ನಿಮ್ಗೆ ಒಂದು 2-3 ಯೂಸಸ್ ಅಲ್ಲೇ ಹಾಳಾಗೋಗುತ್ತೆ. ಬಟ್ ದಿಸ್ ಇಸ್ ವೆರಿ ಡ್ಯೂರಬಲ್. ಇದಕ್ಕೆ ಐ ಥಿಂಕ್ 1500 ಎಷ್ಟೋ ಇದೆ. ಬಟ್ ಇಫ್ ಯು ಆರ್ ಗೋಯಿಂಗ್ ಆನ್ ಟ್ರೆಕ್ಸ್ ಫ್ರೀಕ್ವೆಂಟ್ಲಿ ಯು ಕ್ಯಾನ್ ಡೆಫಿನೆಟ್ಲಿ ಇನ್ವೆಸ್ಟ್ ಇನ್ ದಿಸ್ ಒನ್. ಟವೆಲ್ ನೀವು ಡೆಕಾಥ್ಲಾನ್ ಅಲ್ಲಿ ಮೈಕ್ರೋಫೈಬರ್ ಟವೆಲ್ ಸಿಗುತ್ತಲ್ಲ ಅದನ್ನ ತಗೊಂಡ್ ಹೋಗ್ಬೋದು. ಬಟ್ ಏನು ಅಂದ್ರೆ EBC ಟ್ರೆಕ್ ಎಸ್ಪೆಷಲಿ ಆರ್ ಎನಿ ಅದರ್ ಹಿಮಾಲಯನ್ ಟ್ರೆಕ್ ವಿ ಡೋಂಟ್ ಯೂಶಲಿ ಟೇಕ್ ಬಾತ್ ಫಾರ್ ಮೆನಿ ಡೇಸ್. ಮೇ ಬಿ ಬೇರೆ ಟ್ರೆಕ್ಸ್ ಅಲ್ಲಿ ಆಪ್ಷನ್ಸ್ ಇರಲ್ಲ ಬಿಕಾಸ್ ವಿ ಗೋ ಅಂಡ್ ಕ್ಯಾಂಪ್ ಇನ್ ಟೆಂಟ್ಸ್. ಈ ಟ್ರೆಕ್ ಅಲ್ಲಿ ಏನು ಅಂದ್ರೆ ವಿ ಕ್ಯಾಂಪ್ ಅಟ್ ಟೀ ಹೌಸಸ್. ಸೊ ಇಟ್ ಇಸ್ ಲೈಕ್ ಹೋಟೆಲ್ ತರಾನೇ, ಲಾಡ್ಜ್ ತರಾನೇ.
ಅಲ್ಲಿ ಆಪ್ಷನ್ ಇರುತ್ತೆ, ಬಟ್ ಯು ಹ್ಯಾವ್ ಟು ಪೇ. ಅಂಡ್ ಹೈ ಆಲ್ಟಿಟ್ಯೂಡ್ ಅಲ್ಲಿ ಅವಾಗವಾಗ ಸ್ನಾನ ಮಾಡೋದು ಇಟ್ಸ್ ನಾಟ್ ರೆಕಮೆಂಡೆಡ್, ಬಿಕಾಸ್ ತುಂಬಾ ಕೋಲ್ಡ್ ಇರ್ತೀವಿ ಅಂಡ್ ಬಾಡಿ ಟೆಂಪರೇಚರ್ ತುಂಬಾನೇ ಫ್ಲಕ್ಚುಯೇಟ್ ಆಗತ್ತೆ. ಸೊ ಕಮಿಂಗ್ ಟು ಸಾಕ್ಸ್. ಸೊ ಸಾಕ್ಸ್ ಏನು ಅಂದ್ರೆ ಡೆಕತ್ಲಾನ್ ಅಲ್ಲಿ ನಿಮ್ಗೆ ವೆರೈಟಿ ಆಫ್ ಸಾಕ್ಸ್ ಸಿಗುತ್ತೆ, ಟ್ರೆಕಿಂಗ್ ಸಾಕ್ಸ್, ಯು ಕ್ಯಾನ್ ಬೈ ಎನಿಥಿಂಗ್. ನಾವು 5 to 6 pairs ಆಫ್ ಸಾಕ್ಸ್ ತಗೊಂಡ್ ಹೋಗ್ತಾ ಇದೀವಿ ಫಾರ್ 12 days. ಆಲ್ಸೋ ಫಾರ್ ನೈಟ್ ಸ್ವಲ್ಪ ಥಿಕ್ ವುಲನ್ ಸಾಕ್ಸ್ ಅಂತ ತಗೊಂಡ್ ಹೋಗಿ. ಇದು ಒಂದು ಇಂಪಾರ್ಟೆಂಟ್ ಥಿಂಗ್. ಸೊ ಇದನ್ನ ಬಫ್ ಅಂತಾರೆ, ಬಂಧನ ಅಂತಾರೆ. ಸೊ ಇದು ನೀವು ನೆಕ್ಕಿಗೆ ಹಾಕೊಂಡು, ಅಥವಾ ಯು ಕ್ಯಾನ್ ವೇರ್ ಇಟ್ ಎನಿ ಹೌ, ಕಿವಿ ಕವರ್ ಮಾಡೋ ತರ, ಅಥವಾ ಯು ಕ್ಯಾನ್ ವೇರ್ ಇಟ್ ಆಸ್ ಅ ಮಾಸ್ಕ್, ಬಿಕಾಸ್ EBC ಅಲ್ಲಿ ತುಂಬಾ ಮ್ಯೂಲ್ಸ್ ಎಲ್ಲ ಓಡಾಡ್ತಾ ಇರುತ್ತೆ, ಅದರಿಂದ ಧೂಳ್ ಎಬ್ಬುತ್ತೆ ಅಂತ ಹೇಳಿದ್ದಾರೆ. ಸೊ ಆ ಮ್ಯೂಲ್ಸ್ ಬಂದಾಗ ಯು ಕ್ಯಾನ್ ಕವರ್ ಯುವರ್ ಫೇಸ್ ವಿತ್ ದಿಸ್. ಸೊ ನಾವು ಒಂದು 2-3 ಇಟ್ಕೋತೀವಿ ಈ ತರ. ಕಮಿಂಗ್ ಟು ದ ಶೂಸ್. ಸೊ ಹಿಮಾಲಯನ್ ಟ್ರೆಕ್ಸಿಗೆ ಎಸ್ಪೆಷಲಿ ನೀವು ಈ ತರ ಶೂಸ್ ತಗೊಳ್ಳೇಬೇಕು, ವಿಚ್ ಹ್ಯಾಸ್ ಗುಡ್ ಆಂಕಲ್ ಸಪೋರ್ಟ್. ಇದಕ್ಕೆ ಡೆಕತ್ಲಾನ್ ಅಲ್ಲಿ 5500 ರೇಂಜು. ನೀವು ರೆಗ್ಯುಲರ್ ಆಗಿ ಟ್ರೆಕ್ಸ್ ಹೋಗ್ತೀರಾ ಅಂದ್ರೆ ಮಾತ್ರ ಯು ಕ್ಯಾನ್ ಇನ್ವೆಸ್ಟ್ ಇನ್ ದಿಸ್ ಒನ್. ಅಂಡ್ ಇಟ್ ಇಸ್ ಆಲ್ಸೋ ವಾಟರ್ ರೆಸಿಸ್ಟೆಂಟ್. ಸೊ ಒಂದಿಷ್ಟು ಫೀಚರ್ಸ್ ಇರುತ್ತೆ ದಟ್ ಇಸ್ ವೆರಿ ಮಚ್ ರಿಕ್ವೈರ್ಡ್ ಫಾರ್ ಹಿಮಾಲಯನ್ ಟ್ರೆಕ್ಸ್. ಇಫ್ ಯು ಆರ್ ನಾಟ್ ಗೋಯಿಂಗ್ ಫಾರ್ ಫ್ರೀಕ್ವೆಂಟ್ ಟ್ರೆಕ್ಸ್, ನೀವು ರೆಂಟ್ ಕೂಡ ಮಾಡ್ಬೋದು, ಆಪ್ಷನ್ ಸಿಗುತ್ತೆ ನಿಮ್ಗೆ ಆನ್ಲೈನ್ ಅಲ್ಲಿ. ಅದು ಕಾಸ್ಟ್ಲಿ ಅಂತ ನೀವು ಅನ್ಕೋಬಹುದು ಶೂಸ್, ಬಟ್ ನಾನು 5-6 years ಇಂದ ಒಂದೇ ಶೂಸ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಕಮಿಂಗ್ ಟು ದ ಟ್ರೆಕ್ಕಿಂಗ್ ಪೋಲ್. ಟ್ರೆಕ್ಕಿಂಗ್ ಪೋಲ್ಗೆ ನಾವು ಕೈನ ಹಿಂಗೆ ಇಟ್ಕೋಬೇಕಾದ್ರೆ ಲೈಕ್ ಇಟ್ ಶುಡ್ ಫಾರ್ಮ್ 90 degree. ನಿಮ್ ಹೈಟ್ ನೋಡ್ಕೊಂಡು ನೀವು ಟ್ರೆಕ್ ಪೋಲ್ ತಗೋಬೇಕು. ಅಂಡ್ ದ ವೇ ಟು ಹೋಲ್ಡ್ ಇಟ್ ಇಸ್ ಲೈಕ್ ಯು ಹ್ಯಾವ್ ಟು ನಿಮ್ ಕೈನ ಫಸ್ಟ್ ಇದ್ರೊಳಗಡೆ ಸ್ಟ್ರಾಪ್ ಒಳಗಡೆ ಹಾಕ್ಬಿಟ್ಟು ಹಿಂಗ್ ಇಟ್ಕೋಬೇಕು. ಸೊ ದಟ್ ಟ್ರೆಕ್ ಪೋಲ್ ಬಿದ್ದೋದ್ರುನು ಯು ವಿಲ್ ಸ್ಟಿಲ್ ಹ್ಯಾವ್ ದ ಟ್ರೆಕ್ ಪೋಲ್. ಇಲ್ಲಿ ನೇಪಾಳಲ್ಲಿ ಥಾಮೆಲ್ ಮಾರ್ಕೆಟ್ ಅಂತ ಇದೆ, ನಾವು ಥಾಮೆಲ್ ಅಲ್ಲಿ ಸ್ಟೇ ಮಾಡ್ತಾ ಇದೀವಿ. ದಟ್ ಇಸ್ ಲೈಕ್ ದ ಓಲ್ಡೆಸ್ಟ್ ಮಾರ್ಕೆಟ್ ಇನ್ ನೇಪಾಳ್ ಅಂಡ್ ಇಟ್ ಇಸ್ ಲೈಕ್ ಅನ್ ಹೆವನ್ ಫಾರ್ ಟ್ರೆಕರ್ಸ್. ನಿಮ್ಗೆ ಎಲ್ಲಾ ರೇಂಜ್ ಪ್ರಾಡಕ್ಟ್ ಸಿಗುತ್ತೆ ಅಂಡ್ ಎಲ್ಲಾ ತರ ಪ್ರಾಡಕ್ಟ್ಸ್. ಈ ಟ್ರೆಕ್ ಪೋಲ್ ನಮ್ಗೆ ಜಸ್ಟ್ ಐ ಥಿಂಕ್ 500 ಫಾರ್ ಈಚ್ ಸಿಕ್ತು. ಅಂಡ್ ಇಟ್ ಹ್ಯಾಸ್ ಅ ಶಾಕ್ ಅಬ್ಸಾರ್ಬರ್ ಆಲ್ಸೋ, ಸೊ ದಟ್ ಸ್ಟೋನ್ಸ್ ಮೇಲೆ ಹಿಟ್ ಆಗಲ್ಲ. ಕಮಿಂಗ್ ಟು ದ ಟ್ರೆಕ್ಕಿಂಗ್ ಬ್ಯಾಗ್. ಸೊ ನೀವು ಕ್ಯಾರಿ ಮಾಡಬೇಕು ಅಂದ್ರೆ ನಿಮ್ ಬ್ಯಾಗ್ ನ ಲಗೇಜ್ ನ ವೈಲ್ ಟ್ರೆಕ್ಕಿಂಗ್, ದರ್ಸ್ ಆಪ್ಷನ್ ಟು ಗಿವ್ ಇಟ್ ಟು ದ ಪೋರ್ಟರ್ ಆಲ್ಸೋ, ಬಟ್ ಡಿಪೆಂಡಿಂಗ್ ಆನ್ ಯುವರ್ ಫಿಟ್ನೆಸ್. ತರ ಟ್ರೆಕ್ಕಿಂಗ್ ಬ್ಯಾಗ್ ನಾವು ತಗೊಂಡಿದೀವಿ ಡೆಕತ್ಲಾನ್ ಅಲ್ಲಿ. ದಿಸ್ ಆಲ್ಸೋ ಕಾಸ್ಟ್ ಸಮ್ 6000, ಬಟ್ ಇಟ್ ಇಸ್ ವೆರಿ ಗುಡ್ ಬಿಕಾಸ್ ಇಟ್ ಹ್ಯಾಸ್ ವೆರಿ ಗುಡ್ ಬ್ಯಾಕ್ ಸಪೋರ್ಟ್ ಅಂಡ್ ಕುಶನಿಂಗ್ ಎಲ್ಲ ಇದೆ. ಸೊ ಅಷ್ಟು ಅನ್ಸಲ್ಲ ವೇಟು, ಇಟ್ ಇಸ್ ವೆರಿ ನೈಸ್ಲಿ ಶಿಫ್ಟೆಡ್. And if you're offloading your luggage to the porter, then one duffel bag ತಂದ್ರು ನಡೆಯುತ್ತೆ, ಲೈಕ್ ನಾಟ್ ಓನ್ಲಿ ಟ್ರೆಕ್ಕಿಂಗ್ ಬ್ಯಾಗ್, ಎನಿ ಗುಡ್ ಬ್ಯಾಗ್ ನೀವು ತರಬಹುದು. ಅಂಡ್ ವಾಟರ್ ಬಾಟಲ್. ಸೊ ಏನಾಗುತ್ತೆ ಅಂದ್ರೆ ಹೈ ಆಲ್ಟಿಟ್ಯೂಡ್ ಹೋಗ್ತಾ ಹೋಗ್ತಾ ನಿಮ್ಗೆ ಅಲ್ಲಿ ಕೋಲ್ಡ್ ಜಾಸ್ತಿ ಆದಷ್ಟು ವಾಟರ್ ಫ್ರೀಸ್ ಆಗೋದು ಅಥವಾ ವಾಟರ್ ತುಂಬಾ ಕೋಲ್ಡ್ ಆಗೋ ಚಾನ್ಸಸ್ ಸಿಗುತ್ತೆ. ಸೊ ಬೆಟರ್ ಟು ಕ್ಯಾರಿ ಅ ಥರ್ಮಸ್, ಒಂದು good quality thermos which retains hot water for like 4 to 5 hours, and 1 liter 1.5 liter one bottle. And especially for EBC ನಮಗೆ ರೆಕಮೆಂಡ್ ಮಾಡಿರೋದು ಕ್ಲೋರಿನ್ ಟ್ಯಾಬ್ಲೆಟ್ಸ್ ಅಂತ ತಗೊಳ್ಳಿ ಅಂತ. ದಟ್ ಇಸ್ ನಥಿಂಗ್ ಬಟ್ ವಾಟರ್ ಪ್ಯೂರಿಫಿಕೇಶನ್ ಟ್ಯಾಬ್ಲೆಟ್ಸ್. ಸೊ ಅಲ್ಲಿ ಕೆಲವು ಕಡೆ ವಿ ಯೂಸ್ ಸ್ಟ್ರೀಮ್ ವಾಟರ್, ಲೈಕ್ we don't like to buy mineral water because of plastic and ಬೇರೆ reasons, but ಇಲ್ಲಿ ಸ್ವಲ್ಪ ಒಂದೊಂದು ಕ್ಯಾಂಪ್ ಸೈಟ್ಸ್ ಅಲ್ಲಿ ಇಟ್ ಇಸ್ ನಾಟ್ ಸೋ ಕ್ಲೀನ್ ಅಂತ ಹೇಳಿದ್ದಾರೆ, ಎಸ್ಪೆಷಲಿ ಅಟ್ ಗೊರಕ್ಷಿಪ್. ಸೊ ನಾವು ಸ್ವಲ್ಪ ವಾಟರ್ ಪ್ಯೂರಿಫಿಕೇಶನ್ ಟ್ಯಾಬ್ಲೆಟ್ಸ್ ತಗೊಂಡಿದೀವಿ, ಅದ್ ನಿಮ್ಗೆ ಇಲ್ಲೂ ಮೆಡಿಕಲ್ ಶಾಪ್ ಅಲ್ಲಿ ಸಿಗುತ್ತೆ, ಆರ್ ಇನ್ ಅಮೆಝಾನ್ ಯು ಕ್ಯಾನ್ ಬೈ. ಅಂಡ್ ಅದರ್ ಥಿಂಗ್ಸ್ ಲೈಕ್ ನಿಮ್ಗೆ ಟ್ರೆಕ್ ಟೈಮ್ ಅಲ್ಲಿ ಸ್ನಾಕ್ ಮಾಡಕ್ಕೆ ಚಿಕ್ಕಿ ಅಂಡ್ ಯೋಗ ಬಾಸ್, ಆಸ್ ಯೂಶುವಲ್ ಆಸ್ ಯುವರ್ ಪ್ರಿಫರೆನ್ಸ್, ನಿಮ್ಗೆ ಏನೇನ್ ತಿನ್ನಕ್ ಇಷ್ಟ ಆಗುತ್ತೋ, ಡ್ರೈ ಫ್ರೂಟ್ಸ್ ಅದೆಲ್ಲ ಒಂದ್ ಕಡೆ ಇಟ್ಕೊಳ್ಳಿ. ಒನ್ ಆಫ್ ದ ಲಾಸ್ಟ್ ಥಿಂಗ್ಸ್, ಸ್ಲೀಪಿಂಗ್ ಬ್ಯಾಗ್. ಸೊ ಎಸ್ಪೆಷಲಿ ಈ ಟ್ರೆಕ್ EBC ಅಲ್ಲಿ ನಾವು ಟೀ ಹೌಸಸ್ ಅಲ್ಲಿ ಸ್ಟೇ ಮಾಡ್ತಾ ಇದೀವಿ, ಅಲ್ಲಿ ಬೆಡ್ಸ್ ಕೊಡ್ತಾರೆ. ದಿಸ್ ಇಸ್ ದ ಪೀಕ್ ಸೀಸನ್, ಏಪ್ರಿಲ್ ಮೇ, ಅಂಡ್ ಅಲ್ಲಿ ಬ್ಲಾಂಕೆಟ್ ಸಿಗೋದು ಕಷ್ಟ ಅಂತ ಹೇಳಿದ್ದಾರೆ. ಬ್ಲಾಂಕೆಟ್ಸ್ಗೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ಸೊ ಇಟ್ ಇಸ್ ಬೆಟರ್ ಟು ಕ್ಯಾರಿ ಸ್ಲೀಪಿಂಗ್ ಬ್ಯಾಗ್ಸ್ ಲೈಕ್ ದಿಸ್. So it cost us around 2000 rupees. Coming to the last item and the main item, ಪಾಂಚೋ. ಇದು ಚಿಕ್ಕ ಇದ್ರಲ್ಲಿ ಫಿಟ್ ಆಗುತ್ತೆ. ದಿಸ್ ಇಸ್ ನಥಿಂಗ್ ಬಟ್ ನಿಮ್ ರೇನ್ ಕೋಟ್ ಈ ತರ ಇರುತ್ತೆ. ಇಟ್ ವಿಲ್ ಕವರ್ ಯುವರ್ ಬ್ಯಾಕ್ ಪ್ಯಾಕ್ ಆಲ್ಸೋ ಹಿಂದೆ. ಈಸಿ ಟು ಪುಟ್ ಇಟ್ ಆನ್ ಅಂಡ್ ರಿಮೂವ್ ಇಟ್ ಆಲ್ಸೋ, ಅಂಡ್ ಇಟ್ಸ್ ಅ ಮಸ್ಟ್ ಟು ಕೀಪ್ ಇಟ್ ಇನ್ ಯೋರ್ ಡೇ ಪ್ಯಾಕ್. ಸೊ ಲಾಸ್ಟ್ ಥಿಂಗ್ ಇಸ್ ಬ್ರೀಫ್ ಆಗಿ ಹೆಂಗ್ ಪ್ಯಾಕ್ ಮಾಡೋದು ಅಂತ ಜಸ್ಟ್ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಫಸ್ಟ್ ಥಿಂಗ್, ಹೆವಿ ಐಟಮ್ಸ್ ಅಂಡ್ the items which you will not need while trekking, ಅದನ್ನ ಕೆಳಗಡೆ ಹಾಕ್ಬೇಕು. ಸೊ ಫಸ್ಟ್ ಥಿಂಗ್ ಇಸ್ ಸ್ಲೀಪಿಂಗ್ ಬ್ಯಾಗ್, ಅಂಡ್ ಒಳ್ಳೆ ಬ್ಯಾಲೆನ್ಸ್ ಕೂಡ ಕೊಡುತ್ತೆ ನಿಮ್ ಟ್ರೆಕ್ಕಿಂಗ್ ಬ್ಯಾಗಿಗೆ. ನೆಕ್ಸ್ಟ್ ಥಿಂಗ್ ಇಸ್
ನೀವು ಎಕ್ಸ್ಟ್ರಾ ಟೈಮ್ ತಗೊಂಡ್ ಬಂದಿರ್ತೀರಾ ಅಲ್ಲ ಟ್ರೆಕ್ಕಿಂಗ್ ಟೈಮ್ ಅಲ್ಲಿ, ಲೈಕ್ ಅದು ಸ್ವಲ್ಪ ಬಿಗ್ಗರ್ ಇನ್ ಸೈಜ್, ಸೊ ಅದನ್ನು ನೆಕ್ಸ್ಟ್ ಹಾಕ್ತೀನಿ. ಆಫ್ಟರ್ ದಟ್ ಟವೆಲ್ ಯೂಶಲಿ ಬೇಕಾಗಲ್ಲ, ಕರ್ಚೀಫ್ ಒಂದು ಇಟ್ಕೊಂಡಿರ್ತೀವಿ, ಸೊ ಟವೆಲ್ ಅಂಡ್ ಅದರ್ ಥಿಂಗ್ಸ್ ಲೈಕ್ ನಿಮ್ ಎಕ್ಸ್ಟ್ರಾ ಬಟ್ಟೆ ಲೈಕ್ ವುಲನ್ ಸ್ವೆಟರ್ ಆರ್ ಫ್ಲೀಸ್ ಅಂಡ್ ಟಾಯ್ಲೆಟ್ರೀಸ್ ಅಂದ್ರೆ ನಿಮ್ ಇನ್ನರ್ ವೇರ್ಸು. ನಾವು ಈ ತರ ಪ್ಯಾಕಿಂಗ್ ಕ್ಯೂಬ್ಸ್ ತಂದಿದೀವಿ, ಬಟ್ಟೆ ಎಲ್ಲ ಒಂಥರ ಕಾಂಪ್ಯಾಕ್ಟ್ ಆಗಿ ನೀಟಾಗಿ ಆರ್ಗನೈಸ್ಡ್ ಆಗಿರುತ್ತೆ ಅಂತ. ಇದ್ರಲ್ಲಿ ಸಾಕ್ಸ್ ಇದೆ, ಸೊ ಎಕ್ಸ್ಟ್ರಾ ಟಾಪ್ಸ್ ಅದೆಲ್ಲ ನೆಕ್ಸ್ಟ್ ಹಾಕ್ತಿವಿ. ಸ್ಟಾರ್ಟ್ ಹಾ, ಮಾಡ್ಕೊಂಡು ಸೊ ದಟ್ ಹೆಂಗೆ ಫಿಲ್ ಮಾಡ್ಬೇಕು ಅಂದ್ರೆ ಮೋಸ್ಟ್ ವೇಟ್ ಇರೋದನ್ನ ಕೆಳಗಡೆ ಹಾಕ್ಬೇಕು, ಲೈಕ್ ಮೀಡಿಯಂ ವೇಟ್, ಅಂಡ್ ಕೆಳಗಡೆ ಕುಶನಿಂಗ್ ಕೈಂಡ್ ಆಫ್. ಬ್ಯಾಕ್ ಸೈಡ್ ಸ್ವಲ್ಪ ಕುಶನಿಂಗ್ ನೋಡ್ಕೊಂಡು ಹಾಕಿ, ಸೊ ದಟ್ ಬ್ಯಾಗ್ ಎಂಟೈರ್ಲಿ ಬ್ಯಾಲೆನ್ಸ್ ಆಗಿರ್ಬೇಕು. ಮೇಲ್ಗಡೆ ಡೌನ್ ಜಾಕೆಟ್ ಹಾಕ್ಬೋದು, ಬಿಕಾಸ್ ನಿಮ್ಗೆ ಆನ್ ದ ವೇ ಲೈಕ್ ಚಳಿ ಆದ್ರೆ ಇಮಿಡಿಯೇಟ್ಲಿ ತೆಗಿಯಕ್ ಹೆಲ್ಪ್ ಆಗುತ್ತೆ. ಓಕೆ, ಇದು ಹೆಡ್ ಲ್ಯಾಂಪ್, ಸೊ ಯು ಶುಡ್ ವೇರ್ ಇಟ್ ಲೈಕ್ ದಿಸ್. ಹೆಡ್ ಲ್ಯಾಂಪ್ ಒಂದು ಇಟ್ಕೊಂಡಿರಿ ಅಂಡ್ ರೇನ್ ಕವರ್ ನಿಮ್ ಬ್ಯಾಗಿಗೆ ಅಂಡ್ ಸನ್ ಗ್ಲಾಸಸ್. ಸೊ ಅದೆಲ್ಲ ನೀವು ಬ್ಯಾಗ್ದು ಮೇಲ್ಗಡೆ ಪೋರ್ಷನ್ ಅಲ್ಲಿ ಇಲ್ಲಿ ಇಟ್ಕೋಬಹುದು, ಬಿಕಾಸ್ ನಿಮ್ಗೆ ಎನಿ ಟೈಮ್ ಟ್ರೆಕ್ ಅಲ್ಲಿ ಬೇಕಾಗುತ್ತೆ. ಅಂಡ್ ಟಾಪ್ ಮೋಸ್ಟ್ ಪಾರ್ಟ್ ಅಂದ್ರೆ ಇಲ್ಲಿ ಮೇಲ್ ಒಂದು ಜಿಪ್ ಇರುತ್ತೆ, ಅಲ್ಲಿ ನೀವು ಪಾಂಚೋ ಇಟ್ಕೋಬೇಕು. ಮೌಂಟೇನ್ಸ್ ಅಲ್ಲಿ ವೆದರ್ ಇಮಿಡಿಯೇಟ್ಲಿ ಚೇಂಜ್ ಆಗುತ್ತೆ, 5-10 minutes ಅಲ್ಲಿ ನಿಮ್ಗೆ ಕ್ಲೌಡ್ಸ್ ಬಂದ್ಬಿಟ್ಟು ಮಳೆ ಬರಕ್ ಸ್ಟಾರ್ಟ್ ಆಗ್ಬೋದು. ಸೊ ರೇನ್ ಕವರ್ ಶುಡ್ ಬಿ ವೆರಿ ಹ್ಯಾಂಡಿ. ಅಂಡ್ ದಟ್ಸ್ ಇಟ್. ಯು ಕ್ಯಾನ್ ಕೀಪ್ ಲೈಕ್ ಯುವರ್ ಯೋಗ ಬಾರ್, ಡ್ರೈ ಫ್ರೂಟ್ಸ್ ಅದೆಲ್ಲ ಮೇಲ್ಗಡೆ. ದಟ್ಸ್ ಇಟ್ ಫಾರ್ ದ ಪ್ಯಾಕಿಂಗ್. ಸೊ ಥ್ಯಾಂಕ್ ಯು ಎಲ್ರಿಗೂ ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕೆ. ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ ಚಾನಲ್. ಆ್ಯಂಡ್ ಇನ್ನೂ ಏನಾದರೂ ನಿಮಗೆ ಡೌಟ್ಸ್, ಕ್ವಶನ್ಸ್ ಏನಾದರೂ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಐ ವಿಲ್ ಶೋರ್ಲಿ ರೆಸ್ಪಾಂಡ್ ಟು ಆಲ್ ಆಫ್ ದಮ್. ಥ್ಯಾಂಕ್ ಯು. ಬಾಯ್.